ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ನಾವೀಗ ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 14ನೇ ಅಧ್ಯಾಯದಲ್ಲಿದ್ದೇವೆ. ಅಲ್ಲಿ ಯುಧಿಷ್ಠಿರ ಮಹಾರಾಜ ಭೀಮಸೇನನಿಗೆ ಎದುರು ಕಾಣುತ್ತಿರುವಂತಹ ಅಪಶಕುನಗಳ ಬಗ್ಗೆ ಹೇಳುತ್ತಾ ಇದ್ದಾನೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 14ನೇ ಅಧ್ಯಾಯದ 21ನೇ ಶ್ಲೋಕ. ಮನ್ಯ ಏತೈರ್ಮಹೋತ್ಪಾತೈರ್ ನೂನಂ ಭಗವತಃ ಪದೈಃ ಅನನ್ಯ ಪುರುಷ ಶ್ರೀಭಿರ್ ಹೀನಾಭೂರ್ಹತ ಸೌಭಗ. ಲೋಕದ ಈ ಎಲ್ಲ ಏರುಪೇರುಗಳು ಜಗತ್ತಿನ ಸೌಭಾಗ್ಯಕ್ಕೆ ಏನೋ ಹಾನಿ ಒದಗುವುದನ್ನು ಸೂಚಿಸುತ್ತಿವೆ. ಈ ಲೋಕ ಭಗವಂತನ ಪಾದಕಮಲಗಳನ್ನು ಹೊತ್ತು ಭಾಗ್ಯಶಾಲಿಯಾಗಿತ್ತು. ಇನ್ನು ಮುಂದೆ ಹಾಗಿರಲಾರದೆಂಬುದನ್ನು ಈ ಶಕುನಗಳು ಧ್ವನಿಸುತ್ತಿವೆ. लोक में हो रहे ये सब प्रपंच के सौभाग्य को कुछ होने के सूचना दे रहे हैं. ये लोक भगवान जी के पाद कमलों से भाग्यशाली था, अभी से वैसे नहीं रहेगा, ऐसे ये शकुन से लग रहा है. 22ನೇ ಶ್ಲೋಕ. इति चिन्तयतस्तस्य दृष्टारिष्टेन चेतसा राज्ञः प्रत्यागमद्ब्रह्मन् यदुपुर्याः कपिध्वजः. ಎಲೈ ಶೌನಕ ಬ್ರಾಹ್ಮಣರೇ, ಭೂಮಿಯ ಮೇಲೆ ಕಾಣಿಸಿದ ಅಪಶಕುನಗಳನ್ನು ನೋಡಿ ಯುಧಿಷ್ಠಿರನು ತನ್ನಷ್ಟಕ್ಕೆ ಹೀಗೆ ಚಿಂತಿಸುತ್ತಿರುವಾಗ ಅರ್ಜುನನು ಯಾದವನಗರಿ ದ್ವಾರಕೆಯಿಂದ ಹಿಂತಿರುಗಿದನು. ಈ ಮಾತನ್ನು ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳುತ್ತಾ ಇದ್ದಾರೆ. हे शौनक जी, पृथ्वी के ऊपर के ये अपशकुनों को देख के युधिष्ठिर जी अपने आप चिंता जब कर रहे थे तब अर्जुन द्वारका से वापस आए. ಮುಂದಿನ ಶ್ಲೋಕ 23ನೇ ಶ್ಲೋಕ. ತಂ ಪಾದಯೋರ್ನಿಪತಿತಂ ಅಯಥಾ ಪೂರ್ವಮಾತುರಂ ಅಧೋವದನಮಬ್ಬಿಂದೂನ್ ಸೃಜಂತಂ ನಯನಾಬ್ಜಯೋಃ. ಅವನು ತನ್ನ ಪಾದಗಳಿಗೆ ನಮಸ್ಕರಿಸಿದಾಗ, ಅಂದರೆ ಅರ್ಜುನನು ಯುಧಿಷ್ಠಿರನ ಪಾದಗಳಿಗೆ ನಮಸ್ಕರಿಸಿದಾಗ ರಾಜನು ಅಂದರೆ ಯುಧಿಷ್ಠಿರನು ಅವನ ಮುಖದಲ್ಲಿ ಹಿಂದೆಂದೂ ಕಾಣದಂತಹ ವಿಷಾದವನ್ನು ಕಂಡನು. ಅವನ ತಲೆ ಬಾಗಿತ್ತು, ಕಮಲ ಕಣ್ಣುಗಳಿಂದ ಕಣ್ಣೀರ ಹನಿಗಳು ಜಾರಿದವು. अर्जुन जब युधिष्ठिर को झुक के प्रणाम किए तब उनके मुख आज से पहले जो नहीं दिखने जैसे बहुत विषाद से भरा था. अर्जुन के सिर तो झुका था, आंख से बहुत पानी गिर रहा था. ಮುಂದಿನ ಶ್ಲೋಕ 24ನೇ ಶ್ಲೋಕ. ವಿಲೋಕ್ಯೋದ್ವಿಗ್ನ ಹೃದಯೋ ವಿಚ್ಛಾಯ ಮನುಜಂ ನೃಪಃ ಪೃಚ್ಛತಿ ಸ್ಮ ಸುಹೃನ್ಮಧ್ಯೆ ಸಂಸ್ಮರನ್ನಾರದೇರಿತಂ. ಅರ್ಜುನನು ಉದ್ವಿಗ್ನನಾಗಿದ್ದ. ಅವನ ಮುಖ ಬಾಡಿ ಹೋಗಿತ್ತು. ಅವನನ್ನು ನೋಡಿ ಯುಧಿಷ್ಠಿರನಿಗೆ ನಾರದ ಮುನಿಗಳ ಮಾತು ನೆನಪಾಯಿತು. ಸ್ನೇಹಿತರ ಮಧ್ಯದಲ್ಲಿದ್ದ ರಾಜನು ಅರ್ಜುನನನ್ನು ಈ ರೀತಿಯಾಗಿ ಕೇಳಿದನು. अर्जुन उद्विग्न था, उनके मुख तो बहुत दुख से भरा था. उसको देख के युधिष्ठिर जी को नारद महर्षि के वाणी स्मरण आया. स्नेहितों के बीच में था युधिष्ठिर. बाद में वो ऐसे पूछा. ಮುಂದಿನ ಶ್ಲೋಕ 25ನೇ ಶ್ಲೋಕ. युधिष्ठिर उवाच कच्चिदानर्थपुर्यां नः स्वजनाः सुखमासते मधुभोजदशार्हार्ह ಸಾತ್ವತಾಂಧಕವೃಷ್ಣಯಃ. ಮಹಾರಾಜ ಯುಧಿಷ್ಠಿರನು ಈ ರೀತಿಯಾಗಿ ಹೇಳಿದನು. ನನ್ನ ಪ್ರಿಯ ಸೋದರನೇ, ದಯವಿಟ್ಟು ಹೇಳು. ಮಧು, ಭೋಜ, ದಶಾರ್ಹ, ಅರ್ಹ, ಸಾತ್ವತ, ಅಂಧಕ ಮತ್ತು ಯದು ಅಂಶಗಳ ಜನರೆಲ್ಲ
ಸುಖವಾಗಿರುವರೇ. ಅತ್ಯಂತ ದುಃಖದಿಂದ ಇದ್ದಂತಹ ಅರ್ಜುನನನ್ನ ಯುಧಿಷ್ಠಿರ ಮಹಾರಾಜ ಈ ರೀತಿಯಾಗಿ ಕೇಳುತ್ತಾನೆ. महाराज युधिष्ठिर जी ऐसे बोले, हे मेरे प्रिय भाई, कृपा करके बोलो, मधु भोज दशार्ह अर्ह सात्वत अंधक और यदुवंश के सब लोग सुख से हैं क्या. ಮುಂದಿನ ಶ್ಲೋಕ 26ನೇ ಶ್ಲೋಕ. ಶೂರೋ ಮಾತಾಮಹ ಕಚ್ಚಿತ್ ಸ್ವಸ್ತ್ಯಾಸ್ತೆ ವಾಥಮಾರಿಷಃ ಮಾತುಲಃ ಸಾನುಜಃ ಕಚ್ಚಿತ್ ಕುಶಲ್ಯಾನ ಕದುಂದುಭಿಃ. ನನ್ನ ಮಾತಾಮಹ ಅಂದರೆ ಅಜ್ಜ, ತಾತನಾದಂತಹ ಪೂಜ್ಯ ಶೂರಸೇನನು ನೆಮ್ಮದಿಯಿಂದ ಇರುವನೆ. ನನ್ನ ಸೋದರ ಮಾವನಾದ ವಸುದೇವ ಮತ್ತು ಅವನ ತಮ್ಮಂದಿರೆಲ್ಲ ಕ್ಷೇಮವೇ. ಮೇರೆ ಮಾತಾಮಹ दादाजी पूज्य शूरसेन स्वस्थ सुखी हैं क्या. मेरे मातुल वसुदेव और उनके भाई लोग सब कुशल हैं क्या. ಮುಂದಿನ ಶ್ಲೋಕ 27ನೇ ಶ್ಲೋಕ. ಸಪ್ತಸ್ವಸಾರಸ್ತತ್ಪತ್ನಿಯೋ ಮಾತುಲಾನ್ಯಃ ಸಹಾತ್ಮಜಾಃ ಆಸತೆ ಸಸ್ನುಷಾಃ ಕ್ಷೇಮಂ ದೇವಕಿ ಪ್ರಮುಖಾಃ ಸ್ವಯಂ. ಪಟ್ಟದ ರಾಣಿ ದೇವಕಿಯ ಜೊತೆ ಇರುವ ವಸುದೇವನ 7 ಜನ ಪತ್ನಿಯರು, ಅಂದರೆ ಪರಸ್ಪರ ಅಕ್ಕ ತಂಗಿಯರು, ಅವರೆಲ್ಲ ಕ್ಷೇಮವೇ. ಅವರ ಮಕ್ಕಳು ಸೊಸೆಯಂದಿರು ಸುಖವಾಗಿರುವರೇ. देवकी के साथ वसुदेव के 7 पत्नियां कुशल हैं क्या. उनके बेटे और बेटों के पत्नियां सुखी हैं क्या. ಈ ರೀತಿಯಾಗಿ ದ್ವಾರಕೆಯಿಂದ ಮರಳಿದಂತಹ ಅರ್ಜುನನಿಗೆ ಯುಧಿಷ್ಠಿರ ಮಹಾರಾಜ ಅರ್ಜುನನ ಮುಖದಲ್ಲಿದ್ದ ವಿಷಾದವನ್ನು ಗಮನಿಸಿ ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾನೆ. ಎಲ್ಲರ ಕುಶಲ ಮಂಗಲವನ್ನು ಕೇಳುತ್ತಾ ಇದ್ದಾನೆ. ಎಲ್ಲರಿಗೂ ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.